ಮತ್ತಿನ್ನೇನು, ಈಗ ನೋಡಿ, ಈ ಮನೆ ದುಷ್ಟ ವಾತಾವರಣ ನನಗೆ ಸ್ವಲ್ಪನೂ ಹಿಡಿಸ್ತಾ ಇಲ್ಲ. ಇವತ್ತು ಎರಡರಲ್ಲಿ ಒಂದಾಗ್ಲೇಬೇಕು. ಏ ಛಾಯಾ, ಸುಮ್ಗೆ ಈ ಮನೆ ವಾತಾವರಣ ಯಾಕೆ ಕಲಿತೀಯ? ಏನ್ ಕೊರತೆ ಆಗಿದೆ ಈ ಮನೇಲಿ ಇರ್ತೀನಿ? ಏನು ಕೊರತೆ ಆಗಿಲ್ಲ. ಅತ್ತೆ ಮಾವನರ ಕಾಟ, ಮೈದ್ನ ನಾದ್ನಿಯರ ಕಾಟ ಚೆನ್ನಾಗಿ ದಯಪಾಲಿಸಿದಿರ ಪುಣ್ಯಾತ್ಮರು. ಹೇ ಛಾಯಾ, ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದ ನನಗೆ ನನ್ನ ಮನೆಯವರ ಗುಣಾಗುಣಗಳು ಗೊತ್ತಿಲ್ವೇ? ಅಲ್ಲ ಕಣೆ, ನನ್ನ ದೃಷ್ಟಿಯಲ್ಲಿ ಸತ್ಯಯುಗರಾಗಿರೋ ತಂದೆ, ತಾಯಿ, ತಮ್ಮ, ತಂಗಿ ನಿನ್ನ ದೃಷ್ಟಿಯಲ್ಲಿ ಬೇಗ ಕಾಣ್ತಾರೆ. ನಾನ್ ಬೇರೆ ಕಣೆ. ಹೌದು, ನಿಮ್ಮ ದೃಷ್ಟಿಯಲ್ಲಿ ನಾನು ಮಾತ್ರ ಕೆಟ್ಟವಳು, ಈ ಮನೆಯವರೆಲ್ಲ ನಿಮಗೆ ಒಳ್ಳೆಯವರು. ಈಗ ಗೊತ್ತಾಯ್ತು, ನಮ್ಮಪ್ಪ ಈ ಮನೆಗೆ ಮದುವೆ ಮಾಡಿಕೊಟ್ಟು ತುಂಬಾ ತಪ್ಪು ಮಾಡಿದ್ರು. ನೋಡಿ, ಈಗೇನು ಆಗಿಲ್ಲ. ನನ್ನ ತವ್ರ ಮನೆ ಕಳಿಸ್ಬಿಟ್ಟು ನೀವು, ನಿಮ್ಮ ಅಪ್ಪ, ಅಮ್ಮ, ತಮ್ಮ, ತಂಗಿ ಎಲ್ಲ ಚೆನ್ನಾಗಿರುವಂತೆ. ಅಸಾಂತತೆ ಅಪಸರು ಉಳಿಸೋದು ಒಳ್ಳೇದಲ್ಲ. ನೋಡು, ನಾನು ನಿನ್ಗೆ ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದ್ದೀನಿ. ನಾನು ಹೇಳೋದನ್ನು ಕೇಳ್ಕೊಂಡು ಬಿದ್ದಿರೋದು ನಿನ್ನ ಕರ್ತವ್ಯ, ನಿನ್ನ ಧರ್ಮ. ಅದಕ್ಕೆ ನಾನಲ್ಲ ಅಂದ್ರೆ ನಿನ್ನ ಕರ್ತವ್ಯ ಕಣೆ. ಅಯ್ಯೋ, ನಾನೆಲ್ಲಿ ಇಲ್ಲ ಅಂತ ಹೇಳಿದೆ. ನಿಮ್ಮ ಮಾತು ಒಬ್ಬರನ್ನೇ ಕೇಳ್ತೀನಿ. ಅದು ನನ್ನ ಕರ್ತವ್ಯ, ಜವಾಬ್ದಾರಿ. ಹಾಗಂತ ಈ ಮನೆಯಲ್ಲಿರೋದೆಲ್ಲ ಹೇಳ್ಕೊಂಡು ಬಿದ್ದಿರೋಕೆ ನಾನೇನು ಈ ಮನೆ ದಾಸಿ ಅಲ್ಲ. ನಮ್ಮಪ್ಪ ಸಾಕಷ್ಟು ವರದಕ್ಷಿಣೆ ಕೊಟ್ಟಿದ್ದಾರೆ. ನಮ್ಮ ರಾಣಿ ತರ ನೋಡ್ಕೊಳ್ಳೋಕೆ ಸಾಕಷ್ಟು ಮನೆತನಗಳಿದ್ರು. ನೀವು ಗುಣವಂತರು ಅಂತ ಮರಳಾಗಿ ಈ ಬಿಕಾರಿಗಳ ಮನೆಗೆ ನನ್ನನ್ನ ಮದುವೆ ಮಾಡಿಕೊಟ್ರು. ಛಾಯಾ, ಆಫೀಸ್ನಲ್ಲಿ ದುಡಿದು ಹಣ್ಣಾಗಿ ಮನೆಗೆ ಬಂದಿದ್ದೀನಿ ಕಣೆ ಅಂತ ಹೇಳಿದ್ರೆ ನನ್ನ ತಲೆ ಕೆಡಿಸ್ಬೇಡ. ನೋಡೆ, ದಯವಿಟ್ಟು ನೀನು 2 ವರ್ಷ ಈ ಮನೆ ವಾತಾವರಣ ಕುಂತ್ಕೊಂಡು ಹೋಗೆ. ಹೇಗೂ ರಘುವೀರ ಶಿಕ್ಷಣ ಮುಗಿತಾ ಇದೆ, ಅವನಿಗೂ ಒಂದು ನೌಕರಿ ಅಂತ ಸಿಕ್ಬಿಟ್ರೆ ನಿನ್ನ ಇಚ್ಛೆ ಅಂತಲೇ ಬೇರೆ ಆಗಲು ಆತನೇ ಹೋಗ್ತಾನೆ. ಅಲ್ಲಿ ಗಂಟ ಸ್ವಲ್ಪ ಶಾಂತಿ ತಾಳು ಚಿನ್ನ. ದೊಡೆ, ನಿಮ್ಮ ಬಣ್ಣದ ಮಾತು ನನಗೆ ಬೇಕಾಗಿಲ್ಲ. ಇವತ್ತು 2ರಲ್ಲಿ ಒಂದಾಗ್ಲೇಬೇಕು. ಈ ಮನೆಯಲ್ಲಿ ನಾನಿರ್ಬೇಕು, ಇಲ್ಲ ನಿಮ್ಮ ಮನೆಯವ್ರು ಇರ್ಬೇಕು. ಅಸಾಂತತೆ ಅಪಸರು ನಡೆಸೋದು ಒಳ್ಳೇದಲ್ಲ. ನೋಡು, ನಾನು ನಿನ್ಗೆ ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದು ನಿನ್ನ ಕರ್ತವ್ಯ, ನಿನ್ನ ಧರ್ಮ. ನಾನು ಅವಾಗಲೇ ಹೇಳಿದ್ನಲ್ಲ, ನಿಮ್ಮೊಬ್ಬರು ಮಾತನ್ನ ನಾನು ಕೇಳ್ತೀನಿ ಅಂತ. ಹಾಗಂತ ಈ ಮನೆಯವ್ರದೆಲ್ಲ ಕೇಳ್ಕೊಂಡು ಬಿದ್ದಿರಕ್ಕಾಗಲ್ಲ. ನಾನೇನು ಈ ಮನೆಗೆ ಸುಮ್ಮನೆ ಬಂದಿಲ್ಲ. ಸಾಕಷ್ಟು ವರದಕ್ಷಿಣೆ ತಗೊಂಡು ಈ ಮನೆಗೆ ಬಂದಿರೋದು. ಅದೇನ್ ನೋಡು ಮರುಳಾದ್ರು, ನಮ್ಮಪ್ಪ ನಿಮಗೆ ಮರುಳಾಗಿ ಈ ಬಿಕಾರಿಗಳ ಮನೆಗೆ ಮದುವೆ ಮಾಡಿಕೊಟ್ರು. ಸಿರಿಯ ಮದದಲ್ಲಿ ಬೆಳೆದ ನಿನಗೆ ನಾವು ಬಿಕಾರಿಗೊಬ್ಬರ ಕಾಣ್ದಾಗಿವನೇ ಕತ್ತೆ. ಹೇ, ಈ ಬಿಕಾರಿ ಮನೆಯಲ್ಲಿ ಮತ್ತೆ ನಿನ್ಗೆ ಏನ್ ಕೆಲಸ ಇದೆ? ಹೊರಟಾಗೆ ಮನೆ ಬಿಟ್ಟು. ದಿಲೀಪ, ನಿನ್ಗೇನೋ ಆಗಿದೆ? ನಿನ್ಗೇನಾದ್ರೂ ಭೂತಗೀತ ಬರ್ದಿದ್ಯೇನೋ? ಆಗೋದೆಲ್ಲ ಆಗಿ ಹೋಗಿದೆಯಮ್ಮ. ಮತ್ತ್ಯಾಕಮ್ಮ ರೇಗಿಸ್ತಾ ಇದ್ದೀಯ? ಈ ಮನೆಯಲ್ಲಿ ಹಿರಿಯರು ಅಂತ ಹೇಳ್ಕೊಳ್ಳೋದು ಇವೆಲ್ಲ ನನ್ನ ಬಾಲಿಗೆ ರಾಕ್ಷಸರಾಗಿದ್ದೀರಮ್ಮ, ರಾಕ್ಷಸರಾಗಿದ್ದೀರ. ಯಾರಿಗೇನು ಮಾತನಾಡ್ತಾ ಇದ್ದ? ಮೈ ಮೇಲೆ ಪ್ರಜ್ಞೆ ಇದೆಯಲ್ಲ ಕತ್ತೆ. ಕುಡಿದು ಬಂದವನಂತ ಕಿರ್ಚ್ಕೊತಾ ಇದೆ. ಮೈ ಮೇಲೆ ಪ್ರಜ್ಞೆ ಇದೆಯೇನೋ? ನಿಜಪ್ಪ, ನಿಜ.
ನಾನು ಕತ್ತೆ ಆದ್ರಿಂದಲೇ ಇದುವರೆಗೂ ನೀವ್ ಹೇಳಿದ್ರಂತೆ ಜೀವನ ಸಾಧಿಸಿದೆ. ಇಲ್ಲ ಅಂದ್ರೆ ಹೆಂಡತಿಯ ವ್ಯಕ್ತಿತ್ವಕ್ಕೆ ಎಂತ ಕೂತ್ ಬಂದ್ರು ಈಗ ತುತ್ತಿನಗೆ ಕಾಲ ಕಳಿಕೆ ಸಾಧ್ಯವಿರ್ತಿರ್ಲಪ್ಪ, ಸಾಧ್ಯವಿರ್ತಿರ್ಲಿಲ್ಲ. ಅಪ್ಪ ನೀವು ಹಿರಿಯರು, ಹಿರಿಯಲಿರಬೇಕಾದ ನ್ಯಾಯ ಗುಣ ನಿಮ್ಮಲ್ಲಿ ಸ್ವಲ್ಪನಾದ ಇದೆಯೇನಪ್ಪ. ಅಣ್ಣನ ಹೆಂಡತಿ ಜೊತೆ ರಘುವೀರ ಸಿಕ್ಕಂತೆ ಮಾತಾಡುವುದು ನಿಮ್ಮ ರೀತಿಯಲ್ಲಿ ನ್ಯಾಯನ? ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದ ಛಾಯಾ ಈ ಮನೆಯಲ್ಲಿ ಕೂಲಿ ಆಳಿನ ತರ ಬದುಕಬೇಕಾಗಿದೆಯಪ್ಪ, ಕೂಲಿ ಆಳಿನ ತರ ಬದುಕಬೇಕಾಗಿದೆ. ಅಯ್ಯೋ ದೇವರೇ, ಪ್ರಶಾಂತತೆಯ ಕ್ಷೀರಸಾಗರದಲ್ಲಿ ಕೊನೆಗೂ ಹುಟ್ಟಿಕೊಂಡು ಬಿಟ್ಟಿದ್ದೆ ಬಿರುಗಾಳಿ. ದಿಲೀಪ, ಯಾಕಪ್ಪ ಇತ್ತರ ಮನಸ್ಸನ್ನ ಇಷ್ಟ ನೋಯಿಸ್ತಾ ಇದೀಯಾ? ಸರಿ ಯೋಚನೆ ಮಾಡ್ದೆ ಬಾಯಿ ಬಂದಂಗೆ ಮಾತಾಡ್ಬೇಡ್ವೋ. ಈ ಮನೆಯಲ್ಲಿ ಒಂದು ಇರುವೆ ಕೂಡ ನಿನ್ನ ಹೆಂಡತಿಗೆ ಹಿಂಸೆ ಕೊಡ್ತಾ ಇಲ್ಲ. ಬೇಕಿದ್ರೆ ಅವಳನ್ನ ಕೇಳಿ ನೋಡು. ನನ್ನನ್ನ ಕೇಳ್ತಾರೆ, ನಿಮ್ಮನ್ನ ಕೇಳಿ ತಿಳ್ಕೊಳ್ಳಿ. ನನ್ನನ್ನು ಕೇಳೋದಕ್ಕೆ ನಾನೇನಾಗ್ಬೇಕು ಅವ್ರಿಗೆ? ಛಾಯಾ ತಾಯಿ, ನೀನಿನ್ನು ಚಿಕ್ಕವಳಮ್ಮ, ಆದ್ರೂ ನಿನ್ನ ಕಾಲಿ ಬಿದ್ದಿ ಬೇಡ್ಕತೀನಿ. ಹಾಲು ತುಂಬಿದ ಕೊಳದಲ್ಲಿ ಒಂದೇ ಒಂದು ಹರಳು ಉಪ್ಪು ಬಿದ್ರೆ ಸಾಕಮ್ಮ. ನಿಮ್ಮ ಸ್ವಾರ್ಥದಲ್ಲಿ ಹಾಲೆಲ್ಲ ಕೆಟ್ಟಿ ಹೋಗಿತ್ತೆಮ್ಮ. ನೋಡಮ್ಮ, ಏಕಸ್ತ ಮನೆತನ ಅಂದ್ರೆ ಒಂದು ಹಾಲು ತುಂಬಿದ ಕೊಳ ಇದ್ದಂಗೆ. ಅದರಲ್ಲಿ ನಿನ್ನ ದುರ್ಬೋಧನೆ ಉಪ್ಪು ಬೆರೆಸಕ್ಕೆ ಮೊದಲೇ ಇದಕ್ಕೆ ಒಪ್ಪುತ್ತದು ಇಲ್ಲವಂತ ನಿನ್ನ ಮನಸ್ಸಾರ ನೀನೇ ಸ್ವಲ್ಪ ಕೇಳಿ ತಿಳ್ಕೊಳ್ಳಮ್ಮ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಾರ ವಿಚಾರ ಮಾಡ್ಬೇಕಮ್ಮ, ಸಾರ ವಿಚಾರ ಮಾಡ್ಬೇಕು. ಅಪ್ಪ, ಸಾರ ವಿಚಾರ ಮಾಡೋ ಪ್ರಮೇಯ ಮುಗಿದಿ ಹೋಗಿದೆಯಪ್ಪ. ಹೇ, ನಿನ್ನ ಚಿಕ್ಕ ಮಗ ಏನೇ ತಪ್ಪು ಮಾಡಿದ್ರು ತಪ್ಪ ಕಾಣಿಸೋದಿಲ್ಲ ಅಂದ್ಮೇಲೆ ಮಾತು ಬೆಳೆಸೋದ್ರಲ್ಲಿ ಅರ್ಥ ಏನಿದೆ? ನೋಡಿ, ಹಿಂದೆಲ್ಲ ರಘುವೀರನಿಗಿದೆ, ನನಗಿದೆ. ನೀವೆಲ್ಲ ಬಾಯಿ ಮುಚ್ಕೊಂಡು ದಿಲೀಪ, ನಿನ್ನ ತಮ್ಮನ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡ್ಬೇಡ್ವೋ. ರೇಣುಕಾ, ನೀನಿನ್ನು ಹೆಚ್ಚು ಮಾತನಾಡಕ್ಕೆ ಅವಕಾಶವಿಲ್ಲ. ಬಚ್ಚಲ ಮೇಲೆ ಕಲ್ಲಾಕಿ ಮುಖಕ್ಕೆ ನೀರು ಸಿಡಿಸ್ಕೋದು ಒಳ್ಳೇದಲ್ಲ. ನಡಿಯೇ ಮನೆಗೆ. ರೀ, ಹಾಗಲ್ಲ ರೀ, ನಡಿಯೇ ಮನೆಗೆ. ನೋಡಿದ್ರ ಯಜಮಾನ್ರೆ, ನಿಮ್ಮನೆಯವ್ರ ಸ್ವಭಾವನ? ಈಗ್ಲಾದ್ರೂ ನನ್ನ ಮಾತನ್ನ ಕೇಳಿ ಬುದ್ಧಿವಂತರಾಗಿ ಇರೋ ಒಪ್ತಂಗಿನ ಮದ್ವೆ ಮಾಡಿಕೊಟ್ಟು ಈ ಮನೆಯಿಂದ ಆಚೆ ತಳ್ಳೋದ್ ನೋಡಿ. ಸರಿ, ಅವಳಿಗೂ ಒಂದು ಒಳ್ಳೆ ಕಡೆ ಮನ್ತನ ಸಿಕ್ಕಿದ್ರೆ ಮದುವೆ ಮಾಡಿ ಕಳ್ಸ್ಕೊಳ್ಳೋಣ ಬಿಡೆ. ಅಯ್ಯ, ಅಲ್ಲೇ ಇಲ್ಲೇ ಯಾಕೆ ನೋಡ್ತೀರಾ? ನಿಮ್ ಸ್ನೇಹಿತ ಇಲ್ವೇ ರಂಜನ್, ಅವನ್ಗೆ ಕೊಟ್ಟು ಮದ್ವೆ ಮಾಡಿ. ಅಲ್ವೇ, ಅವನು ಹೇಳಿ ಮಾಡಿಸಿದ ಉಡಾಳ. ಇತ್ತೀಚೆಗೆ ಆ ಕಾಟೂರು ಅಂತ ಮೇಲೆ ಲಾರಿ ಓಡಿಸೋಕ್ ಸೇರ್ಕೊಂಡು ಲಾರಿ ಚಳಕೆ ಇಳಿಯಲ್ಲ ಅಂತ ನನ್ನ ತಂಗಿ ಕೊಟ್ರೆ ನನ್ನ ತಂಗಿನ ಸುಖಕ್ಕೆ ಸಾಕ್ತಾನೇನೆ. ಹೌದು, ನಿಮ್ಮ ತಮ್ಮ ತಂಗಿಗೆ ದುಡ್ದು ತಂದು ಹಾಕಿ 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 ಎಲ್ಲ ಗೂಡ್ಸಿ ಗುಂಡಾಂತರ ಮಾಡಿ ಆದ್ಮೇಲೆ ನಾಳೆ ನಿಮ್ ಮಗ ನನ್ನ ಹೊಟ್ಟೆಲ್ ಹುಟ್ಟತ್ತನ, ಅದಕ್ಕೇನ್ ಮಾಡ್ತೀರಾ? ಸ್ವಲ್ಪ ಯೋಚನೆ ಮಾಡಿ. ಸರಿ, ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ಕೊಟ್ಟು ಒಳಗಡೆ ಹೋಯ್ತೀಯಾ? ನನ್ನ ಮಾತಂದ್ರೆ ಇಷ್ಟೇನಾ?
ಪರೀಕ್ಷೆ ಫಾರಂ ತುಂಬೋದಕ್ಕೆ ನಾಳೆನೇ ಕೊನೆ ದಿನ ಅಂತ ನಮ್ಮ ಪ್ರಿನ್ಸಿಪಲ್ ಹೇಳಿದಾರಣ್ಣ. ಅದಕ್ಕೋಸ್ಕರ ಒಂದು 10,000 ರೂಪಾಯಿ ಹಣ ಇದ್ರು ಕೊಡೋಣ, ನಾನು ಹೋಗಿ ಕಾಲೇಜ್ಗೆ ಫೀಸ್ ಕಟ್ ಬರ್ತೀನಿ. ರಘು, ನನ್ನಿಂದ ನಿನಗೆ 1 ಪೈಸೆನೂ ಸಹಾಯ ಸಿಗ್ಲಾರ್ದು ಕಣ. ಚಿಕ್ಕವನಾದ ನಿನಗೆ ಹಿರಿಯವರ ಬಗ್ಗೆ ಗೌರವ ಸ್ವಲ್ಪನಾದ್ರೂ ಇದೆಯೇನೋ? ಅಣ್ಣನ ಹೆಂಡತಿ ಜೊತೆ ಸಿಕ್ಕಂತೆ ಮಾತಾಡುವುದು ಅವಳಿ ನೀನ್ ದಾಸಿ ಅಂತ ಬಯಸಿದಾರೆ ಕದ್ದೆ. ಅಣ್ಣ ಕಡ ಹೇ ದಿನ ನಯ ವಂಚಕತೆ ನನ್ಗೆ ಅರ್ಥವಾಗಿ ಹೋಗಿದೆ ಕಣೋ. ಏಯ್ ನೋಡು, ಇಲ್ಲಿಂದ ನಂದಾರಿ ನಂದು, ನಿಂದಾರಿ ನಿಂದು ಕಣೋ. ಅಣ್ಣ ದಯಮಾಡಿ ಹಾಗನ್ಬೇಡಣ್ಣ. ಇವತ್ತು ಫಾರಂ ತುಂಬುವುದಕ್ಕೆ ಹಣ ಸಿಗದೆ ಇದ್ರೆ ನಾನು ಪಟ್ಟ ಶ್ರಮ ಎಲ್ಲ ಹೊಳೆಯಲ್ಲಿ ಹೋಮ ಮಾಡ್ದಾಗತ್ತಣ್ಣ. ಹೊಳೆಯಲ್ಲಿ ಹೋಮ ಮಾಡ್ದಾಗ ಅಣ್ಣ ನೋಡಿ, ನನ್ನ ಪರೀಕ್ಷೆ ಮುಗಿದ ಮೇಲೆ ವರ್ಕ್ಶಾಪಿನ ಕೆಲ್ಸಕ್ಕೆ ಹೋಗಿ ಆದ್ರು ನೀನ್ ಹಣನ ಕೊಟ್ಟು ಋಣಮುಕ್ತನಾಗ್ತೀನಣ್ಣ. ಅಣ್ಣ ನೀ ಮಾಡಿ ಸಹಾಯನ ನಾನೆಂದೆಂದು ಮರೆಯೋದಿಲ್ಲ ಅಣ್ಣ, ಮರೆಯೋದಿಲ್ಲ ಅಣ್ಣ. ನೋಡಿ, ನಿಮ್ಮ ಚಿಲ್ಲರೆ ಖರ್ಚಿಗಾಗಿ ಅಂತ ಕೇವಲ ಸಿಗರೇಟ್ ಸೇದೋದಕ್ಕೆ 1,000 ರೂಪಾಯಿನ ಖರ್ಚು ಮಾಡ್ತೀನ. ಹಾಗೆ ಒಂದು 10,000 ರೂಪಾಯಿನ ನನಗೆ ಸಾಲ ಅಂತ ಕಾಲಕ್ಕೆ ನಡ್ಕೊಳ್ತೀನಿ ಅಣ್ಣ. ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸ ಗುಣವಂತನು ನನ್ನೀ ತಮ್ಮನು. ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವನು. ಬಾಳರಥವ ಸಾಗಿಸಲು ಜೊತೆಗೆ ದುಡಿವನು, ಜೊತೆಗೆ ದುಡಿವನು. ನೋಡಿ, ನಿಮ್ ತಮ್ಮನಿಗೆ ಹಣದ ಸಹಾಯ ಮಾಡೋದಾದ್ರೆ ಮೊದ್ಲು ನನ್ನ ತವ್ರ ಮನೆ ಕಳಿಸ್ಬಿಡಿ. ನನಗೆ ಅವಮಾನ ಮಾಡಿರೋ ಈ ವೈರಿಗೆ ಹಣದ ಸಹಾಯ ಮಾಡೋದಕ್ಕೆ ನಾನ್ ಸ್ವಲ್ಪ ಒಪ್ಪೋದಿಲ್ಲ. ಸಾಕ್ ಮಾಡಮ್ಮ ನಿನ್ನ ಕುಟಿಲ ದುರ್ಬೋಧನ. ದೇವರಂತ ನನ್ನನ್ನು ಮನಸ್ಸು ಕೆಟ್ಟು ಆಳೋದಕ್ಕೆ ನಿನ್ನ ದುರುಪದೇಶನೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಮ್ಮ, ನೀವು ಬರೋದಕ್ಕೆ ಮೊದಲು ಆದರ್ಶ ಬಂಧುಗಳಾಗಿದ್ದ ನಾವು ನೀ ಬಂದ ಕೂಡಲೇ ಹೀಗಾಗಿರ್ಬೇಕಾದ್ರೆ ನಿಮ್ಮ ಕಾರಸ್ಥಾನ ಅದೆಷ್ಟಿರ್ಬಹುದಮ್ಮ. ಅಲ್ಲಮ್ಮ, ಕುಲಂಗನಿಯಾದ ನೀನು ಈ ಮನೆಯನ್ನು ಉದ್ಧಾರ ಮಾಡೋದು ಬಿಟ್ಟು ಹೀಗೆ ಅಣ್ಣ ತಮ್ಮದ್ರ ಮದುವೆ ಕಲೆ ಹುಟ್ಟಿಸೋದ್ಕೊಂಡು ನನಗೆ ಬೇಸರ ಆಗಿ ಹೋಗಿದೆ. ಅದಕ್ಕೆ ನನಗೆ ಬೇಸರ ಆಗಿ ಹೋಗಿದೆ. ಏಯ್, ನನ್ನ ಎದುರೇ ನನ್ನ ಹೆಂಡತಿ ಇಷ್ಟೊಂದು ನಿಂದಿಸ್ತಾರ ನೀನು? ನಾನಿಲ್ಲದ ವೇಳೆಯಲ್ಲಿ ಅದೆಷ್ಟು ಉದ್ಘಾಟನೆಯಿಂದ ವರ್ತಿಸಬಹುದು. ಏಯ್, ನನ್ನ ದುಡಿಮೆ ಕೂಳ್ ತಿಂದು ನನ್ನ ಹೆಂಡತಿ ಬಿರುನುಡಿಯಲು ನಾಚಿಕೆ ಆಗುದಿಲ್ವೇನೋ? ಏನ ಮಗ ನೋಡ್ತಾ ಇದ್ಯಾ? ಒಂದು ಕ್ಷಣ ನನ್ನ ಎದುರಿದ್ರೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಒಂಡಾಗ ಮನೆ ದಿಲೀಪ, ಏನು ಮಾಡ್ತಾ ಇದೀಯ ನೀನು? ಯಾಕೋ ಹೀಗೆಲ್ಲ ನಡ್ಕೊಳ್ತಾ ಇದೀಯ? ನೋಡು, ಹಿಂದೆ ನನಗೊಂದು ಮಾತು ಕೊಟ್ಟಿದೀಯ, ಅವನ ವಿದ್ಯಾಭ್ಯಾಸಕ್ಕೆ ಹಣದ ಸಹಾಯ ಮಾಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ಯಾ. ಅದು ಮರ್ತ್ಬಿಟ್ಟಿದ್ಯೇನೋ? ನೋಡು, ಅವನು ನಿನ್ನ ಹತ್ರ ಹಾಗೆ ಕೇಳ್ತಾ ಇಲ್ಲ, ಸಾಲ ಅಂತ ಕೇಳ್ತಾ ಇದ್ದಾನೆ. ದಯವಿಟ್ಟು ಅವನಿಗೆ ಹಣ ಕೊಟ್ಬಿಡು ದಿಲೀಪ. ಅಮ್ಮ, ಅಮ್ಮ, ಹಿಂದಿನಿಂದ ಈತ ನನ್ನ ಬಂಧು ಅಲ್ಲಮ್ಮ, ನನ್ನ ಕಳುವೈರಿ. ನಿನಗೆ ನಿನ್ನ ಚಿಕ್ಕ ಮಗನ ಮೇಲೆ ಪ್ರೀತಿ, ವಿಶ್ವಾಸ, ವಾತ್ಸಲ್ಯವಿರುವುದಾದರೆ ಎಲ್ಲಿಯಾದ್ರೂ ಭಿಕ್ಷೆ ಬೇಡಿ ತಂದು ಕೊಡಮ್ಮ ಈ ನಿನ್ನ ಚಿಕ್ಕ ಮಗನಿಗೆ. ನನ್ನ ದುಡಿಮೆಯ ಕೂಳ್ ತಿಂದು ಇವರಿಗೆ ಸೊಕ್ಕು ಬಂದಿದೆಯಮ್ಮ,
ನಿನ್ನದು ನಿನ್ನದು ಅಂತ ಎದೆಯುಬ್ಬಿಸಿ ಹೇಳೋ. ನಿನ್ನ ದುಡಿಮೆಯ ಪರಿವಿರೋ ಪುಟವನಷ್ಟು ತಿರುಗಿ ನೋಡೋ. ನಿನ್ನ ದುಡಿಮೆಯ ದೊರೆಯುವುದಕ್ಕೆ ಯಾರ ಪರಿಶ್ರಮ ಕಾರಣ ಎಂಬುದನ್ನು. ನೀನು ನೌಕರಿಗೆ ಸೇರಿ 6 ತಿಂಗಳು. ನಿನ್ನ ತಮ್ಮನಿಗೆ ಧನ ಸಹಾಯ ಮಾಡುತ್ತಾ ಇರೋದು 3 ತಿಂಗಳು. ಈ 3 ತಿಂಗಳಲ್ಲಿ ಮಾಡಿದ ಸಹಾಯವನ್ನು ಅಂಗಿಸ್ತಾ ಇದೆಯಲ್ಲ ನೀನು. ನಿನ್ನ ತಮ್ಮ ನಿನಗೋಸ್ಕರ ಹಗಲು ರಾತ್ರಿ ಎಂಬುದನ್ನು ಮರೆತು ವರ್ಕ್ಶಾಪಿನಲ್ಲಿ ದುಡಿದು ಹಣ ಕಳಿಸ್ನಲ್ಲ, ಅದರ ಉಪಕಾರ ಸ್ವರ್ಣೆ ಸ್ವಲ್ಪನಾರು ಬೇಡವೇನು? ನಿನ್ನಂತ ಕೃತಜ್ಞತೆಯವರ ಮಗ ಅಂತ ಹೇಳ್ಬೋದು. ನಾಚಿಕೆ ಆಗುತ್ತಪ್ಪ, ನಾಚಿಕೆ. ಏಯ್! ಸಾಕು ಬಾಯಿ ಮುಚ್ಚಪ್ಪ. ಛಾಯ, ಈ ಮನೆಯ ವಾತಾವರಣ ಗಂಜವನ್ನು ಕೇಳಿ ಕೇಳಿ ಬೇಸತ್ತು ಹೋಗಿದೆ. ನಾನು ಸ್ವಲ್ಪ ರಂಜನ್ ಮನೆ ಕಡೆ ಹೋಗ್ಬರ್ತೀನಿ. ನಾನು ಬರೋ ತನಕ ಮನೆ ಕಡೆ ಸ್ವಲ್ಪ ಜೋಪಾನ ನೋಡ್ತೀನಿ. ಹಾಗೆ ಹೊರಟ್ಬಿಟ್ರಲ್ಲ ನಿಮ್ಮ ಮನೆಯವರು. ಮಗನ ಮೇಲಿನ ಪ್ರೀತಿ ಮಮಕಾರದಿಂದ ಮನೆಯಲ್ಲಿ ಏನಾದ್ರೂ ಬೆಲೆ ಬಾಳುವ ವಸ್ತು ಮಾರಿ ಫಾರ್ಮ್ ತುಂಬಕ್ಕೆ ಹಣ ಕೊಟ್ರೆ ಏನ್ರೀ ಮಾಡ್ತೀರಾ? ಸರಿ ಸರಿ, ಅಷ್ಟು ಕಷ್ಟಪಟ್ಟು ದುಡ್ದಿರೋ ವಸ್ತುಗಳಿದಾವೆ, ಮೊದಲು ಹೇಳ್ಬಿಟ್ಟು ಹೋಗಿ. ಸರಿ ಸರಿ ಕಣೆ, ಒಳ್ಳೆ ಉಪಾಯವೇ ಪಡಿದೀಯಾ. ಅಪ್ಪ ಅಮ್ಮ, ನಾನೆಲ್ಲ ಸಮಯ ಸಾಧಿಸಿ ಈ ಮನೆ ವಸ್ತು ಯಾವುದೇ ಮಾರಿ ರಘುವೀರ್ ಹಣ ಕೊಟ್ಟಿದ್ದೆ ಆದ್ರೆ ಅಮ್ಮನ ಮೇಲೆ ಹಣೆ ಆಗಿದೆಯಪ್ಪ. ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇಲ್ಲಿ ಯಾರಿಗೆ ಯಾರೂ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇಲ್ಲಿ ಯಾರಿಗೆ ಯಾರೂ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಅಮ್ಮ, ನನ್ನ ಶ್ರಮಕ್ಕೆ ಅಣ್ಣನಿಂದ ಸಿಕ್ಕ ಪ್ರತಿಫಲ ಇದೆಯೇನಮ್ಮ? ಸಿಕ್ಕ ಪ್ರತಿಫಲ ಇದೆನಾ? ರಘು, ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊಳ್ಳೋ. ರಘು ಅಪ್ಪ, ನಿನ್ನ ಕರ್ತವ್ಯಕ್ಕೆ ನಿನ್ನ ಅಣ್ಣನಿಂದ ಪ್ರತಿಫಲ ದೊರೆಯದಿದ್ದರು ಆ ಪರಮಾತ್ಮ ಹೇಗ ಕಾಪಾಡ್ತಾನೆಪ್ಪ. ಅಳಬೇಡ ಕಣಪ್ಪ. ಅಪ್ಪ, ಅಳಬಾರ್ದು ಅಳಬಾರ್ದು ಅಂತ ನಾನೆಷ್ಟೇ ಪ್ರಯತ್ನಿಸಿದ್ರು ಸಾಧ್ಯ ಆಗ್ತಾ ಇಲ್ಲಪ್ಪ, ಸಾಧ್ಯ ಆಗ್ತಾ ಇಲ್ಲ. ಏನ್ ಮಾಡ್ಲಿ? ಇಲ್ಲಿವರೆಗೂ ಕಷ್ಟಪಟ್ಟು ಅಭ್ಯಾಸ ಮಾಡಿ ನನ್ನ ಶ್ರಮ ಎಂದು ಪರೀಕ್ಷೆ ಕಟ್ಟಲಿಕ್ಕೆ ಹಣ ಇಲ್ಲದೆ ವ್ಯರ್ಥವಾಗಿ ಹೋಗ್ತದೆಯಪ್ಪ. ಅಪ್ಪ, ನೀನಾದ್ರೂ ಕಣ್ಣೆ ತೋರ್ಸಪ್ಪ. ನನ್ಗೆ ಎಲ್ಲಿಯಾದ್ರೂ ಒಂದು 10,000 ರೂಪಾಯಿ ಹಣ ಕೊಡ್ಸಪ್ಪ. ಹಣನ ಕೊಡಿಸ್ಲೇಬೇಕಪ್ಪ, ನನ್ನ ಪರೀಕ್ಷೆ ಹಾಳಾಗುದಪ್ಪ. ನಿನ್ನಂತ ಜಾಣ ಮಗನನ್ನ ದೇವರು ನನ್ನಂತಹ ಉಡಿಸಬಾರ್ದಾಗಿತ್ತಪ್ಪ, ಉಡಿಸಬಾರ್ದಾಗಿತ್ತು. ವಿಷ ಕುಡಿದು ಪ್ರಾಣ ಬಿಡಬೇಕೆಂದರು ಬಿಡಿಗಾಸಿನಲ್ಲಿ ನಿನ್ನ ತಂದೆ ಹತ್ತಿರ ನಿನ್ನ ಪಾಲಿಗಿದ್ದರು ಸತ್ತಂತೆ ಆಗಿದೆಯಪ್ಪ. ಇಲ್ಲಪ್ಪ, ಹಾಗೇನು ಬೇಡ, ಹಾಗೇನು ಬೇಡ. ಹೇಗಾದ್ರೂ ಮಾಡಿ ನನಗೆ ಹಣ ಕೊಡ್ಸ್ಲೇಬೇಕಪ್ಪ. ನನ್ನ ಪರೀಕ್ಷೆ ಹಾಳಾಗುತ್ತೆ, ಕೊಡಿಸಪ್ಪ ಹಣ. ನಿನ್ ಕಾಲು ಬಿಡೋದಿಲ್ಲಪ್ಪ, ನಾನು ಅಲ್ಲಿವರೆಗೆ ನಿನ್ ಕಾಲು ಬಿಡೋದಿಲ್ಲ.
ದುಡ್ಡು 70,000 ರೂಪಾಯಿನ. ಇಲ್ಲ ಇಲ್ಲ, ನನ್ನ ಮಗನ ಶ್ರಮ ನಿರಂತಕವಾಗಬಾರದು. ಅವನಿಗೆ ಹೇಗಾದರೂ ಮಾಡಿ ಹಣ ಕೊಡಿಸಲೇಬೇಕು. ಹಾಗಾದ್ರೆ ಏನು ಮಾಡ್ಲಪ್ಪ? ಅಪ್ಪ, ನನ್ನ ಮಗನಿಗೆ ಹಣ ಕೊಟ್ಟದ್ದೇ ಆದ್ರೆ ನನ್ನ ತಾಯಿ ಮೇಲಾಣೆ. ಅಯ್ಯೋ ದೇವರೇ, ಅಯ್ಯೋ. ಇಲ್ಲ, ನನ್ನ ಮಗನ ಶ್ರಮ ನಿರಂತಕವಾದ. ಅವನಿಗೆ ಹೇಗಾದರೂ ಮಾಡಿ ಹಣ ಕೊಡಿಸಲಿ. ಅದೇ ಇದೆ ಇದೆ ನನ್ನದಾದ ವಸ್ತು ನನ್ನ ಬಳಿಯಲ್ಲೇ ಇದೆ. ಅದನ್ನೇ ಮಾರಿ ನನ್ನ ಮಗನ ಪರೀಕ್ಷೆ. ಅದೇ ಯೋಗ್ಯ. ರೇಣುಕಾ, ರೇಣುಕಾ, ಏನ್ರಿ? ನನ್ನ ನಿನ್ನ ಮದುವೆಯಾಗಿ ಎಷ್ಟು ವರ್ಷಗಳಾಯ್ತು? ರೀ, 30 ವರ್ಷ ಆಯ್ತು ರೀ. ಅಂದಿನಿಂದ ಇಂದಿನವರೆಗೂ ನಾನು ಇನ್ನೇನಾದ್ರು ಕೇಳಿದ್ದೇನೇನು? ಇಲ್ಲ, ಏನು ಕೇಳಿಲ್ಲ. ಹಾಗಾದ್ರೆ ಈಗೊಂದು ಮಾತು ಕೇಳ್ತೀನಿ, ಭಾಷೆ ಕೊಡಿ. ಯಾಕ್ರಿ? ನನ್ನ ಮೇಲೆ ನಂಬಿಕೆ ಇಲ್ವೇನ್ರಿ? ಇಲ್ಲ ಕಡೆ, ಭಾಷೆ ಕೊಡೆ. ಆಯ್ತು ರೀ, ನೀವು ಕೇಳಿದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ರೀ, ಮಾತು ಕೊಡ್ತೀನಿ. ಕಾರ್ಯೇ ಸುದಾಸಿ ಕರುಣೆ ಸುಮಂತ್ರಿ ಭೋಜೆ ಸುಮಾತಾ ರೂಪೇ ಸುಲಕ್ಷ್ಮೀ ಕ್ಷಮಯಾ ದರಿದ್ರೇ ಶಯನೇಶುರಂಭ. ಬಿಚ್ಚಿ ಕೊಡೆ ನಿನ್ನ ಕೊರಳಿನ ಮಾಂಗಲ್ಯವನ್ನು. ಇಲ್ಲ ರೀ, ಇಲ್ಲ ಇಲ್ಲ ಇಲ್ಲ. ಅದನ್ನೇ ಮಾರಿ ನನ್ನ ಮಗ ಪರೀಕ್ಷೆ ಕಟ್ಟಲಿ. ಏನ್ ಮಾತಾಡ್ತಾ ಇದ್ದೀರಾ ರೀ? ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಆ ಮಾಂಗಲ್ಯಕ್ಕೆ ಅಧಿಪತಿಯಾಗಿರೋ ನೀವು ಬದುಕಿರ್ಬೇಕಾದ್ರೆ ಮಾಂಗಲ್ಯನ ಬಿಚ್ಕೊಡು ಅಂತ ಕೇಳ್ತಾ ಇದ್ದೀರಲ್ರಿ. ಹೇಗ್ರಿ ಹೇಗ್ರಿ ನಿಮಗ್ ಮನ್ಸು ಬಂತು? ರೇಣುಕಾ, ಎಂತಹ ಹುಚ್ಚೇ ನೀನು. ಮಾಂಗಲ್ಯದ ಅಧಿಪತಿ ನಾನಿರುವಾಗ ನನ್ನ ಆತ್ಮ ಮಾಂಗಲ್ಯವನ್ನೇ ನಿನ್ನ ಕೊರಳಲ್ಲಿ ಕಟ್ಟಿರುವಾಗ ಈ ಚಿನ್ನದ ಚೂರಿನೇನಾಗುತ್ತದೆ? ಹುಚ್ಚಿ, ಬೆಚ್ಚಿಕೊಡೆ ನಿನ್ನ ಕೊರಳಿನ ಮಾಂಗಲ್ಯವನ್ನು. ಅದನ್ನೇ ಮಾರಿ ನನ್ನ ಮಗ ಪರೀಕ್ಷೆ ಕಟ್ಟಲಿ. ಭಾರತದ ತಾಯಿ ಓರ್ವಳೊಬ್ಬಳು ತನ್ನ ಮಗಳ ಶಿಕ್ಷಣಕ್ಕಾಗಿ ತನ್ನ ಮಾಂಗಲ್ಯವನ್ನೇ ಬಿಚ್ಚಿಕೊಟ್ಟಳೆಂದು ನಿನ್ನ ಕೀರ್ತಿ ಅಜರಾಮವಾಗಿ ಉಳಿಯಲಿ ಕರೆ. ಬಿಚ್ಚಿಕೊಡೆ ನಿನ್ನ ಕೊರಳಿನ ಮಾಂಗಲ್ಯವನ್ನು.
ಅಮ್ಮ ಬೇಡಮ್ಮ, ಬೇಡ ಬೇಡಮ್ಮ, ಬೇಡ. ಹೊಡೆದಮ್ಮನ ಮಾಂಗಲ್ಯವನ್ನ ಮಾಲಿಸಿ ಸುತನ ಶಿಕ್ಷಣಕ್ಕಾಗಿ ಪತಿಯಾಜ್ಞೆಯನ್ನನುಸರಿಸಿ ಸತಿ ಧರ್ಮ ಪಾಲಿಸಲು ಸುತನಿಗೆ ನೀಡುವಳು ಕೊರಳ ಮಾಂಗಲ್ಯ, ಕೊರಳ ಮಾಂಗಲ್ಯ, ಕೊರಳ ಮಾಂಗಲ್ಯ, ಕೊರಳ ಮಾಂಗಲ್ಯ. ರಘು ತಗೋಪ್ಪ. ಬೇಡಮ್ಮ, ಬೇಡಮ್ಮ, ಬೇಡ. ಹೊಡೆದಮ್ಮನ ಮಾಂಗಲ್ಯವನ್ನ ಮಾರಿಸಿ ನಾನು ಯಾವ ಸತ್ಕೀರ್ತಿನ ಸಾಧಿಸ್ಲಮ್ಮ, ಸತ್ಕೀರ್ತಿನ ಸಾಧಿಸ್ತೀನಿ. ಇಲ್ಲಮ್ಮ, ಬೇಡಮ್ಮ, ಬೇಡ. ರಘು, ಎತ್ತ ಕರುಳಿನ ಯಾಮೋಕೊಳಗಾಗಿ ನಿನ್ನ ಶಿಕ್ಷಣವನ್ನು ಅರ್ಧಕ್ಕೆ ಪೂರ್ಣ ಮಾಡಿಕೊಂಡಿದೆ. ಆದರೆ ಈ ನಿನ್ನ ಎತ್ತಮ್ಮನ ಮೇಲೆ ಆಣೆ, ತೆಗೆದುಕೋ ಆ ಮಾಂಗಲ್ಯವನ್ನು. ಮಾತೆಯ ಮಾಂಗಲ್ಯವನ್ನ ಮಾನಿಸಿ ನಿನ್ನ ಸತ್ಪುತ್ರನ ವ್ಯಕ್ತಿತ್ವಕ್ಕೆ ಕಳಂಕ ತಂದ್ಕೊಳ್ಳೋದಿಲ್ಲಪ್ಪ, ತಂದ್ಕೊಳ್ಳೋದಿಲ್ಲ. ಬೇಡಪ್ಪ, ಬೇಡ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ರಘು, ಇಂದು ಆ ಮಾಂಗಲ್ಯ ತೆಗೆದುಕೊಳ್ಳದ ಮಾತ್ರಕ್ಕೆ ನೀನು ನನ್ನ ಸತ್ಪುರುಷರೆನ್ನಿಸಿಕೊಳ್ಳಲಾರೆ. ಈ ಮಾಂಗಲ್ಯ ತೆಗೆದುಕೊಂಡು ಎಲ್ಲೋ ದೊಡ್ಡ ಪದವೀಧರನಾಗಿ ರತ್ನ ಮಾಂಗಲ್ಯವನ್ನೇ ಮಾಡಿಸಿಕೊಂಡು ಬಂದು ನೀರಿನ ಎತ್ತಮರ ಕೊಳಿಗೆ ಕಟ್ಟಿಸುವೆವು. ಅಂದೇ ಒಪ್ಪಿಕೊಳ್ಳುವೆನು ನೀ ನನ್ನ ಸತ್ಪುತ್ರನೆಂದು. ತೆಗೆದುಕೋ ಆ ಮಾಂಗಲ್ಯವನ್ನು. ಪಿತನ ತ್ಯಾಗವನರಿತು, ಮಾತೆ ಮಮತೆಯನರಿತು, ಸತ್ಪುತ್ರ ನೀನಾಗಿ ಅತಿ ತ್ವರದಿ ತರಬೇಕು ರತ್ನ ಮಾಂಗಲ್ಯ, ರತ್ನ ಮಾಂಗಲ್ಯ, ರತ್ನ ಮಾಂಗಲ್ಯ, ರತ್ನ ಮಾಂಗಲ್ಯ. ಆ ಆ ಎತ್ತಮ್ಮನ ಮಾಂಗಲ್ಯವನ್ನು ಮಾಡಿಸಿ ಶಿಕ್ಷಣ ಮಾಡಿಕೊಳ್ಳೋದೇ ಹೆಚ್ಚಂದ್ರೆ ಅದು ನನಗೆ ಕೊನೆಯಾಗ್ಲಪ್ಪ, ನನಗೆ ಕೊನೆಯಾಗ್ಲಿ. ನನ್ನಂತ ಪ್ರಪಂಚದ ಯಾವ ಮಕ್ಳಿಗೂ ಈ ಶಿಕ್ಷೆ ಬೇಡಪ್ಪ, ಈ ಶಿಕ್ಷೆ ಬೇಡ. ಇವತ್ತು ಶುಕ್ರವಾರ ರೀ, ಮುತ್ತೈದೆ ಕರುಳು ಬರೆಯೋದಾಗಿರ್ಬಾರ್ದು. ಒಂದು ನಿಮಿಷ ಇರ್ರಿ, ಬಂದೆ.
ಅರಿಶಿನ ನನ್ನ ಕೊರಳಿಗೆ ಕಟ್ರಿ. ನೀನಲ್ಲವೇ ನಿಜವಾದ ಸತಿ. ಮುಂದಿನ ಜನ್ಮ ನಿಜವಾಗಿದ್ದರೆ 7 ಜನ್ಮದಲ್ಲಿ ನೀನನ್ನ ಸತಿಯಾಗಿ ಪಡೆದ ನಾನೇ ಭಾಗ್ಯಶಾಲಿ. ದಾರ ದಾರ ಅರಿಶಿನ ದಾರ ಹೆಣ್ಣಿನ ಬಾಳಿಗೆ ಇದುವೆ ಆಧಾರ. ಓ ದಾರ ದಾರ ಅರಿಶಿನ ದಾರ ಹೆಣ್ಣಿನ ಬಾಳಿಗೆ ಇದುವೆ ಆಧಾರ. ಹೆಣ್ಣಿನ ಬಾಳಿಗೆ ಇದುವೆ ಆಧಾರ. ಎಂದು ಜೊತೆಯಲ್ಲೇ ಇರುವೆ ನಿನ್ನ ನೆರಳಿನ ಹಾಗೆ ಬರುವೆ. ಎಂದು ಜೊತೆಯಲ್ಲಿ ಇರುವೆ ನಿನ್ನ ನೆರಳಿನ ಹಾಗೆ ಬರುವೆ. ನೋವುಗಳು ನನಗಿರಲಿ ಆನಂದ ನಿನಗಾಗಲಿ. ನೋವಿನ ಮೇಲೆ ನಡೆಯುವ ಭಾಗ್ಯವು ನಿನಗಿರಲಿ. ನೋಡುವ ಭಾಗ್ಯ ನನಗಿರಲಿ. ನಿನ್ನ ನನ್ನ ಮನವ ಪ್ರಚಾರ